ಫಾಲ್ಗುಣ ಪೂರ್ಣಿಮೆಯಂದು ಕಾಮ ದಹನ, ಚೈತ್ರ ಮಾಸದ ಪೂರ್ಣಿಮೆಯಂದು ಕಾಮ ಸಂಜೀವನ. ಶಿವನ ನೇತ್ರಾಗ್ನಿಗೆ ಸಿಕ್ಕು ಬೂದಿಯಾದ ಮನ್ಮಥ ಶಿವಪಾರ್ವತಿಯರ ಅನುಗ್ರಹದಿಂದಲೇ ಮತ್ತೆ ಮೈದಳೀತಾನೆ ಅಂತ ಇಡೀ ಒಂದು ತಿಂಗಳು ಹಬ್ಬಗಳು ಮಾಡ್ತಾಯಿದ್ರು. ಈಗ ಕಾರ್ನಿವಲ್ ಫೆಸ್ಟಿವಲ್ ಅಂತೀವಿ, ಯಾವುದೋ ದೇಶದಲ್ಲಿ ಟೊಮೆಟೊನ ತುಳಿದಾಡ್ಕೊಂಡಿದ್ದು ಜಗತ್ತಿಗೆಲ್ಲ ಬೇಕಾಯಿತು. ಸ್ಪೈನ್ನಲ್ಲಿ ಈ ಇಂಥದ್ದು ಕೆಸರಲ್ಲಾಟ, ನಮ್ಮ ಕಂಬಳ ಅದಕ್ಕಿಂತ ತುಂಬ ಥ್ರಿಲ್ಲಿಂಗ್ ಆಗಿ ಚೆನ್ನಾಗಿರುತ್ತದೆ. ಅಂತಂದರೆ ನಮ್ಮ ಪರಂಪರೆಯ ಈ ಸ್ವಾರಸ್ಯಗಳನ್ನು ನಾವು ಬಿಟ್ಟುಕೊಟ್ಟು ಅದನ್ನು ಎಷ್ಟು ರೀತಿಯಾಗಿ ಬಳಸ್ಬೋದು. ನೀವು ಟೂರಿಸಮ್ ಆಗಿ ಬಳಸ್ಬೋದು, ಕಲ್ಚರಲ್ ಟೂರಿಸಮ್ ಆಗಿ ಬಳಸ್ಬೋದು, ನ್ಯಾಷನಲ್ ಐಡೆಂಟಿಟಿ ಅಂತ ಮಾಡ್ಬೋದು, ಮತ್ತು ಟ್ರೆಡಿಷನ್ಸ್ನ ರಿವೈವಲ್ ಅಂತ ಮಾಡ್ಬೋದು, ಇಂಡಸ್ಟ್ರಿಯಸ್ನೆಸ್ ಅಂತ ಮಾಡ್ಬೋದು, ಎಂಪ್ಲಾಯ್ಮೆಂಟ್ ಕ್ರಿಯೇಷನ್ ಅಂತ ಮಾಡ್ಬೋದು. ಅಷ್ಟಕ್ಕೂ ಅವಕಾಶ ಇದೆ. ನಮ್ಮ ಹಬ್ಬಗಳು ಎಷ್ಟೆಷ್ಟು ರೀತಿ ಬಂದಿವೆ ಅಂದರೆ, ಗಣಪತಿ ಹಬ್ಬದ ದಿವಸ ಭಾದ್ರಪದ ಶುಕ್ಲ ಚತುರ್ಥಿ ದಿವಸ 21 ಪತ್ರೆಗಳಿಂದ ಪೂಜೆ ಮಾಡಬೇಕು. 21 ಪತ್ರೆಗಳಿಂದ ಪೂಜೆ ಮಾಡಬೇಕು ಅಂತಲಾದರೂ 21 ಪತ್ರೆಗಳ ವೆರೈಟಿ ಉಳಿಯುತ್ತೆ. ಕೆಲವರು ಹೇಳ್ಬೋದು ಮಾವಿನ ಸೊಪ್ಪು ಅಂತ ಎಲ್ಲ ಬೋಳು ಮಾಡಿಬಿಡ್ತಾರೆ ಅಂತ. ನೀವು ಮಾವಿನ ಸೊಪ್ಪು ಕಟ್ತಾ ಇದ್ದರೆ ಮಾವಿನ ಗಿಡವನ್ನೇ ಕತ್ತರಿಸ್ಬಿಡ್ತಾರೆ, ಅಲ್ಲಿ ಸೈಟ್ಗಳು ಮಾಡ್ಕೊಂಡು ಬಿಡ್ತಾರೆ ಅಷ್ಟೇ. ಈ ದೃಷ್ಟಿಯಿಂದ ನೋಡಿದ್ರೆ ನಮ್ಮ ಪರಂಪರೆ ಪ್ರಕೃತಿಗೆ ನಿಷ್ಠವಾಗಿ ಪ್ರತಿಯೊಂದು ವೈವಿಧ್ಯವನ್ನು ಬೆಳೆಸಿದೆ. ಇವತ್ತು ಮಾತೆತ್ತಿದ್ರೆ ಸೋಕಾಲ್ಡ್ ಲೆಫ್ಟ್ ಹೇಳೋದು ಬಹುಸಂಸ್ಕೃತಿ ಅಂತ. ಬಹುಸಂಸ್ಕೃತಿಯನ್ನು ನಿಜವಾದ ಅರ್ಥದಲ್ಲಿ ಬಳಸಿರೋದು ಸನಾತನ ಧರ್ಮವೇ, ಮತ್ತಿನ್ಯಾವುದೂ ಅಲ್ಲ. ಅದರೊಳಗೆ ಇದೆಲ್ಲ ಬಂದಿದೆ. ಒಂದು ವರಮಹಾಲಕ್ಷ್ಮಿ ಹಬ್ಬ ಮಾಡ್ತಾರೆ ಶ್ರಾವಣ ಪೂರ್ಣಿಮೆಯ ಮುನ್ನ ಬರತಕ್ಕಂಥ ಶುಕ್ರವಾರದಲ್ಲಿ. ಅವತ್ತು 16 ಬಗೆಯ ನೈವೇದ್ಯಗಳನ್ನು ಮಾಡಬೇಕು ಅಂತ ಆ ರೆಸಿಪೀಸ್ ಉಳಿಯುತ್ತೆ. ಒಮ್ಮೆ ನಾನು ಕೃಷ್ಣ ಜನ್ಮಾಷ್ಟಮಿ ದಿವಸ ಒಬ್ಬರು ನನ್ನ ಗುಜರಾತಿ ಸ್ನೇಹಿತರ ಮನೆಗೆ ಹೋಗಿದ್ದೆ. ಪ್ರಸಾದ ಕೊಟ್ಟರು, ತುಂಬ ರುಚಿಯಾಗಿತ್ತು. ಅಮ್ಮ ಇದರ ಪದ್ಧತಿ ಹೇಗೆ ಹೇಳಿ, ನಾನು ಮಾಡಬೇಕು ಅಂತ. ಆಗಲಿ ಕೊಡ್ತೀನಿ ಅಂತಂದರು. ಆವಾಗ ನಾನು ನಾಳೆನೇ ಮಾಡಿ ತಿಂದುಬಿಡ್ತೀನಿ ಅಂತಂದೆ. ನೀವು ನಾಳೆಯೇ ಇದನ್ನು ಮಾಡೋದಿದ್ರೆ ನಿಮಗೆ ಕೊಡೋಲ್ಲ ಅಂತಂದರು, ರೆಸಿಪಿ ಕೊಡೋಲ್ಲ ಅಂತ. ಯಾಕೆಂದರೆ ನಾವಿದನ್ನು ಮಾಡುವುದು ಕೇವಲ ಜನ್ಮಾಷ್ಟಮಿ ದಿವಸ. ಆ ಜನ್ಮಾಷ್ಟಮಿ ದಿವಸವೇ ಇದನ್ನು ಆಸ್ವಾದ ಮಾಡಬೇಕು ಅಂತ ವರ್ಷವೆಲ್ಲ ಇದರ ರುಚಿಯನ್ನು ನಾವು ಹೆಚ್ಚಿಸ್ಕೋತೀವಿ. ಹೀಗೆ ಸುಖಭೋಗ ಇದ್ದರೂ ನಾವು ಅದಕ್ಕೆ ಕಾಯೋದ್ರೊಳಗೊಂದು ಸ್ವಾರಸ್ಯ ಇದೆ. ನಿರೀಕ್ಷೆಯ ನೋಂಪಿಗಿಂ ಮಿಗಿಲು ಸೊಗಮೈಸೆ, ನಿರೀಕ್ಷೆಯ ನೋಂಪಿಗಿಂತ ಮಿಗಿಲಾದ ಸೊಗಸಿದೆಯಾ ಅಂತ ಕೇಳ್ತಾರೆ ಮಹಾಕವಿ. ಹೀಗೆ ನಮ್ಮ ಪರಂಪರೆ ಬೆಳೆದಿದೆ. ಅದಕ್ಕಾಗಿ ನನಗನ್ಸುತ್ತೆ ಇವುಗಳನ್ನ ನಾವು ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ, ಸರಿಯಾಗಿ ಆಚರಣೆ ಮಾಡ್ತಾ ಇಲ್ಲ. ಹೋಳಿಗೆ ಮನೆಯಿಂದ ಆರ್ಡರ್ ಮಾಡಿಬಿಡೋದು, ಹೋಳಿಗೆ ಪ್ಲಾಸ್ಟಿಕ್ ತೋರಣವನ್ನು ಕಟ್ಬಿಡೋದು, ಪ್ಲಾಸ್ಟಿಕ್ ರಂಗೋಲಿ ಮನೆ ಮುಂದೆ ಅಂಟಿಸ್ಬಿಡೋದು, ಮತ್ತು ಗಂಡ ಹೆಂಡತಿ ಮಕ್ಕಳು ಮರಿ ಅತ್ತೆ ಸೊಸೆ ಈ ಥರದ್ದು ಯಾವುದೋ ಸಾರಿ ಟಿ ವಿ ಕಾರ್ಯಕ್ರಮ ನೋಡ್ಬಿಡೋದು, ಇಲ್ಲ ಇನ್ಯಾವುದು ಪಬ್ಗೋ ಮಾಲ್ಗೋ ಹೋಗ್ಬಿಡೋದು, ಯುಗಾದಿ ಮುಗಿದೋಗ್ಬಿಡ್ತು ಅಂತ. ಇದರೊಳಗೆ ಏನಿದೆ ಸೊಗಸು? ನನ್ನ ಗುರುಗಳು ಶೇಷಣ್ಣ ಶ್ರೋತಿಗಳು ನನಗೆ ಸಾಮವೇದ ಪಾಠ ಮಾಡಿಕೊಟ್ಟವರು. ಅವ್ರು ಹೇಳ್ತಾ ಇದ್ರು, ನೋಡಿಪ್ಪ ಮಾರ್ಕೆಟಲ್ಲಿ ಒಳ್ಳೆ ಮಾವಿನ ತೋರಣವೇ ಸಿಗ್ಬೋದು, ಹಿಂಗೆ ಸಿಕ್ಕಿಸ್ಬಿಟ್ರೆ ಆಯಿತು. ಒಂದೊಂದು ಎಲೆಯನ್ನು ನೀವು ಮಡಚಿ ಹೊಲಿಯೋವಾಗ ಇದು ಹಬ್ಬ ಅನ್ನೋ ಭಾವ ಬರುತ್ತೆ. ನೀವು ಬಂದಂಗೆ ನೀವು ಹೋಳಿಗೆ ತಟ್ಟಿದ್ರೆ, ಒಬ್ಬಟ್ಟು ತಟ್ಟಿದ್ರೆ ಅಷ್ಟು ಹಬ್ಬದ ಭಾವ ಇರುತ್ತದೆ ಅಂತ. ಆ ಮಗ್ನತೆ ಮುಖ್ಯ. ಈಗ ಜಪ ಮಾಡಬೇಕು ಅಂತಂದರೆ ನನಗೆ ಜಪ ಮಾಡೋಕ್ಕಾಗಲ್ಲ ಅಂದರೆ ಮತ್ತೊಬ್ಬರನ್ನ ಜಪ ಮಾಡೋಕ್ಕೆ ಇಟ್ಬಿಟ್ಟು ನಾನು ದುಡ್ಡು ಕೊಟ್ಬಿಟ್ರೆ ದುಡ್ಡು ಸಂಪಾದಿಸುವಾಗ ನನ್ನ ಬುದ್ಧಿ ಹೇಗೆ ಇರ್ಬೋದು. ಜಪ ಮಾಡೋವಾಗ ಒಂದು ಮಟ್ಟಕ್ಕಾದರೂ ತಜ್ಜಪಸ್ತಲ್ಲಯ ಸ್ಮೃತಃ ಅಂತ ಆ ಜಪ್ಯವಾದ ದೇವತಾ ತತ್ವದ ಬಗ್ಗೆ ಭಾವ ಇರುತ್ತಲ್ಲ. ನನ್ನ ಸ್ನೇಹಿತರಿಗೆ ನಾನೇ ಎಷ್ಟೋ ಸರ್ತಿ ಅಡುಗೆ ಮಾಡಿ ಹಾಕ್ತೀನಿ, ತಿಂಡಿ ಮಾಡಿ ಹಾಕ್ತೀನಿ, ಸ್ವೀಟ್ ಮಾಡಿ ಕೊಡ್ತೀನಿ. ಅಂಗಡಿಯಿಂದ ನಂಗೆ ತರೋಕ್ಕೇನು ಕಷ್ಟವಾ? ನಾನು ಇರೋದು ಬಸವನಗುಡಿನಲ್ಲಿ, ನೆಗೆದು ಬಿದ್ದರೆ ಎಲ್ಲ ಕಡೆಯಲ್ಲೂ ಈಟ್ರೀಸ್ ಇರತಕ್ಕಂಥದ್ದು, ಜಂಪ್ ಮಾಡಿದ್ರೆ ಸಾಕು, ಕೆಲಸರೆ ಸಾಕು. ನಾನು ಮಾಡೋದ್ರೊಳಗೊಂದು ಸಂತೋಷ ಇರ್ತದೆ. ಅವ್ರಿಗಾಗಿ ಮಾಡಿದ ಕಸ್ಟಮೈಸೇಷನ್. ಈ ಹಬ್ಬಗಳು ಎಲ್ಲ ಆ ರೀತಿ ಬಂದಿವೆ. ವ್ಯಕ್ತಿಗಳ ಮಧ್ಯೆ, ಕುಟುಂಬದ ಮಧ್ಯೆ, ಸಮಾಜ ಸಮುದಾಯಗಳ ಮಧ್ಯೆ ಪ್ರೀತಿ ವಿಶ್ವಾಸ ಇದೆ. ಯುಗಾದಿ ಮರುದಿವಸ ನಾವು ದ್ವಿತೀಯ ಅಂತ ಕರಿತೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.